ರಾಜ್ಯ ಸರ್ಕಾರ ಇವತ್ತೊಂದು ಆದೇಶ ಹೊರಡಿಸ್ತು. ಆ್ಯಕ್ಚುಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದ ಭರವಸೆಯಾಗಿತ್ತು ಹಿಜಾಬ್ ಬ್ಯಾನ್ ಮಾಡಿ. ಈ ಹಿಂದಿನ ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದ ಸರ್ಕಾರ ಏನು ಆದೇಶ ಹೊರಡಿಸಿತ್ತಲ್ಲ, ಶಾಲಾ ಸಮವಸ್ತ್ರದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ, ಆ ಆದೇಶವನ್ನು ಸಿದ್ದರಾಮಯ್ಯನವರ ಸರ್ಕಾರ ರದ್ದು ಮಾಡಿತು. ಯಾಕೆ ಅನ್ನುವುದನ್ನು ವಿವರವಾಗಿ ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಾನು. ಆಗ ಹಿಜಾಬು ಹಲಾಲು ಜೋರು ಗಲಾಟೆಗಳಾಗಿದ್ದು. ಉಡುಪಿಯ ಒಂದು PU ಕಾಲೇಜಿನಿಂದ ಶುರುವಾಗಿದ್ದು, ಗೌರ್ಮೆಂಟ್ PU ಕಾಲೇಜಿನಿಂದ ಶುರುವಾಗಿತ್ತು. ಆದೇಶ ಏನಿದೆ, ಬಿಜೆಪಿ ಸರ್ಕಾರದ ಅವಧಿಯ ಆದೇಶ ತಕ್ಷಣದಿಂದಲೇ ರದ್ದಾಗತ್ತೆ. ಸರ್ಕಾರಿ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಕಡ್ಡಾಯ. ಸಮವಸ್ತ್ರಕ್ಕೆ ಪೂರಕವಾಗಿರುವಂತೆ ಸೀಮಿತ ಸಾಂಪ್ರದಾಯಿಕ ಸಂಕೇತ ಧರಿಸಲು ಅವಕಾಶ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರ್ಕಾರಿ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಕಡ್ಡಾಯ. ಸಮವಸ್ತ್ರಕ್ಕೆ ಪೂರಕವಾಗಿರುವಂತೆ ಸೀಮಿತ ಸಾಂಪ್ರದಾಯಿಕ ಸಂಕೇತ ಧರಿಸಲು ಅವಕಾಶ. ನಿಮ್ಮ ಸಾಂಪ್ರದಾಯಿಕ ಸಂಕೇತಗಳನ್ನು ಧರಿಸಬಹುದು, ಬಟ್ ಸೀಮಿತವಾಗಿರಬೇಕು. ಸೀಮಿತದ ವ್ಯಾಖ್ಯಾನ ಏನು? ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅಂತದ್ದು. ಪೇಟ, ಟರ್ಬನ್, ಜನಿವಾರ, ಶಿವದಾರ, ರುದ್ರಾಕ್ಷಿ, ಹಿಜಾಬ್ಗೆ ಅವಕಾಶ ಕಲ್ಪಿಸಲಾಗಿದೆ. ಸಾಂಪ್ರದಾಯಿಕ ಸಂಕೇತಗಳು ಶಿಸ್ತು, ಸುರಕ್ಷತೆ, ವಿದ್ಯಾರ್ಥಿಗಳ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು. ನೋಡಿ, ನಾಳೆ ಬುರ್ಖಾ ಹಾಕೊಂಬರ್ತೀನಿ ಅಂದರೆ ಏನು ಮಾಡ್ತೀರಿ? ಇಲ್ಲ, ಗುರುತಿಸುವಿಕೆ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಇದು ಹೇಳ್ತಾ ಇರೋದಿಲ್ಲಿ. ಹಿಜಾಬ್ ಮಾತ್ರ. ಕೂದಲು ಕಾಣಿಸದಂತೆ ನಿಮ್ಮ ಶಾಲೆಯ ಸಮವಸ್ತ್ರದ ಭಾಗವಾಗಿರುವ ಶಾಲನ್ನು ಸುತ್ತಬಹುದು, ಗುರುತು ಸಿಗದಂತೆ ಬುರ್ಖಾ ಹಾಕ್ಕೊಳ್ಳಂಗಿಲ್ಲ ಅಂತ. ಸೀಮಿತ ಸಾಂಪ್ರದಾಯಿಕ ಸಂಕೇತ ಧರಿಸುವ ವಿದ್ಯಾರ್ಥಿಗಳ ಪ್ರವೇಶ ನಿರ್ಬಂಧಿಸುವಂತಿಲ್ಲ. ಸಾಂಪ್ರದಾಯಿಕ ಸಂಕೇತಗಳನ್ನು ಧರಿಸುವಂತೆ ಅಥವಾ ತೆಗೆಯುವಂತೆ ವಿದ್ಯಾರ್ಥಿಗಳನ್ನು ಒತ್ತಾಯಿಸುವಂತಿಲ್ಲ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆ ನಿಯಮ ಅಳವಡಿಕೆ. ಈ ಆದೇಶದ ಅನುಷ್ಠಾನ ಧಾರ್ಮಿಕ ಸಾಂಪ್ರದಾಯಿಕ ನಿಷ್ಪಕ್ಷಪಾತದಿಂದ ಕೂಡಿರಬೇಕು. ಈ ಆದೇಶಕ್ಕೆ ವಿರುದ್ಧವಾದ ಯಾವುದೇ ಸುತ್ತೋಲೆ, ನಿರ್ಣಯ, ನಿರ್ದೇಶನ ಅನೂರ್ಜಿತ. ಇದು ಹೊಸ ಆದೇಶ. ಕಳೆದ ಸಲ ಗಲಾಟೆ ಆದಾಗ ಹಿಜಾಬ್ ಧರಿಸ್ಕೊಂಡು ಬರ್ತೀವಿ ಅಂತ ಮುಸ್ಲಿಂ ಹೆಣ್ಮಕ್ಳು ಹೇಳಿದಾಗ ಹಿಂದೂ ಹುಡುಗ ಹುಡುಗಿಯರು ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂದಿದ್ರು. ಇದರಲ್ಲಿ ಕೇಸರಿ ಶಾಲ್ನ ಪ್ರಸ್ತಾಪ ಇಲ್ಲ. ಹಾಕ್ಕೊಂಡು ಬರಬಹುದು, ಹಾಕ್ಕೊಂಡು ಬರಬಾರ್ದ? ಸ್ಪಷ್ಟವಾಗಿ ಹೇಳುತ್ತೆ, ಸೆಂಟೆನ್ಸ್ ಹೇಳುತ್ತೆ, ಸಮವಸ್ತ್ರಕ್ಕೆ ಪೂರಕವಾಗಿರುವಂತೆ ಸೀಮಿತ ಸಾಂಪ್ರದಾಯಿಕ ಸಂಕೇತ. ಅದರ ಅರ್ಥ ಕೇಸರಿ ಶಾಲು ಸಮವಸ್ತ್ರಕ್ಕೆ ಪೂರಕ ಅಲ್ಲ. ಅನ್ಲೆಸ್ ಅಂಥ ಶಾಲೆಗಳ ಗೊತ್ತಿಲ್ಲ ನನಗೆ, ಕೇಸರಿ ಶಾಲೆ ಯೂನಿಫಾರ್ಮ್ ಆಗಿದ್ದರೆ ಮಾತ್ರ. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆದಮೇಲೆ ಈ ಆದೇಶ ಯಾಕೆ? ಡಾಟ್ಸ್ ಕನೆಕ್ಟ್ ಮಾಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಕೊಟ್ಟ ಸಂದೇಶ ನೋಡಿ. ನಾನು ಜಾತಿಯ ಗುಂಪು ಅಥವಾ ಧಾರ್ಮಿಕ ಗುಂಪು ಹಂಗೆ ಹೇಳ್ತಾ ಇಲ್ಲ. ಯಾವುದೇ ಗುಂಪಿಗೆ ಇಷ್ಟರ ಮಟ್ಟಿಗೆ ಒಗ್ಗಟ್ಟಿದ್ದರೆ ಎಂಥ ಸರ್ಕಾರವನ್ನಾದರೂ ಮಣಿಸ್ಬಿಡ್ಬೋದು, ಎಂಥ ಸರ್ಕಾರವನ್ನಾದರೂ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂದರು, ಕಾಂಗ್ರೆಸ್ನವರು ಕೊಡಲಿಲ್ಲ. ಅದಾದ ನಂತರ ಉಲೇಮಾಗಳು ಒಗ್ಗಟ್ಟಾಗಿ ಬಂದು ಮಾತನಾಡೋದಕ್ಕೆ ಶುರು ಮಾಡಿದ್ವು. ಟಿಕೆಟ್ ಕೊಡದಿದ್ದೊಂದೇ ಅಲ್ಲ ನಿಮ್ಮ ಮೇಲಿನ ಬೇಜಾರು. ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ನೀವು ಮುಸ್ಲಿಂ ಸಮುದಾಯಕ್ಕೆ ಅಷ್ಟು ಅನುದಾನ ಕೊಡ್ತೀವಿ, ಇಷ್ಟು ಅನುದಾನ ಕೊಡ್ತೀವಿ ಅಂತ, ಕೊಡಲಿಲ್ಲ. ಬಿಜೆಪಿ ಸರ್ಕಾರ ತಂದಿದ್ದ ಹಿಜಾಬ್ ಬ್ಯಾನನ್ನು ಇನ್ನೂ ತನಕ ತೆಗೆದಿಲ್ಲ. ಅವರು ಮತಾಂತರ ನಿಷೇಧ ಕಾಯ್ದೆ ಅಂತ ತಂದಿದ್ರು, ನೀವು ಅದನ್ನು ತೆಗೆದಿಲ್ಲ. ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ತಂದಿದ್ರು, ನೀವು ತೆಗೆದಿಲ್ಲ. ಎಲ್ಲವನ್ನೂ ಹೇಳಿಬಿಟ್ರು ಉಲೇಮಾಗಳ ಲಿಸ್ಟ್ನಲ್ಲಿ. ಇವರೇನು ಹೇಳ್ತಿರ್ತಾರೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟು ಇನ್ಯಾರು ಹಾಕ್ತಾರವ್ರು ನಮಗೆ ಓಟು ಅಂತಲೇ ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆಗಳು ನಡೆದವು. ರಿಸಲ್ಟ್ ಬಂದಾಗ SDPI ಅಭ್ಯರ್ಥಿ 19,000 ಓಟ್ ತಗೊಂಡಿದ್ರು. ಅಶ್ರಫ್ ಕೊಡ್ಲಿಪೇಟೆ 19,000 ಓಟು. ಆ ಊರವರಲ್ಲ, ಆ ಜಿಲ್ಲೆಯವರಲ್ಲ, ಹೋಗ್ಲಿ ಅತ್ಲಾಗೆ. SDPI ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪನವರು 27,000 ಮತಗಳ ಅಂತರದಿಂದ ಗೆದ್ದಿದ್ರು. ಅವರ ಮೊಮ್ಮಗ ಅಜ್ಜನ ಸಾವಿನ ಅನುಕಂಪದ ಮಧ್ಯೆ ಎಲೆಕ್ಷನ್ ನಿಂತ್ಕೊಂಡ್ರು. 5,000ದಲ್ಲಿ ಗೆಲ್ಲೋದಕ್ಕೆ ತಿಣಕಾಡೋ ಪರಿಸ್ಥಿತಿ ಬಂದುಬಿಡ್ತು.
ಸರ್ಕಾರಕ್ಕೆ ಎಚ್ಚರಿಕೆ. ಅಲ್ಲೆಲ್ಲ ಈ ಕಮ್ಯುನಿಟಿ ಹಿಂಗೆ ವೋಟ್ ಮಾಡುತ್ತೆ. ಇದನ್ನು ಓಲೈಸದೆ ಹೋದರೆ 2028 ಕೊಡ್ತಾರೆ ಇವರು ಹೊಡ್ತಾನ. ಅದಕ್ಕಿಂತ ಮೊದಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಕೊಡ್ತಾರೆ ಇವರು ಹೊಡ್ತಾನ ಅಂತ. ಕ್ಯಾಬಿನೆಟ್ನಲ್ಲಿ 600 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿ ಆದೇಶ ಹೊರಡಿಸಲಾಯಿತು, ನಿರ್ಣಯ ತೆಗೆದುಕೊಳ್ಳಲಾಯಿತು. 600 ಕೋಟಿ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ, ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗೆ. ಅದಾದ ಮೇಲೆ ಮುಸ್ಲಿಂ ಸಮುದಾಯ ನಾವೊಂದು ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. 16ನೇ ತಾರೀಕು ಬೆಂಗಳೂರಿನಲ್ಲಿ ಸಮಾವೇಶ ಆಯಿತು. ಸಮಾವೇಶದ ಟೈಟಲ್ಲೇ ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅಂತ ಚರ್ಚೆ ಮಾಡುವುದಕ್ಕೆ. ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು. ಮೇ 16ನೇ ತಾರೀಕು ಸಮಾವೇಶ ಅಂತೆ. ಎಲ್ಲ ಜಿಲ್ಲೆಗಳಿಂದ ಮುಸ್ಲಿಮರು ಇದಕ್ಕೆ ಬರಬೇಕು ಅಂತ ಉಲೇಮಾಗಳ ಕರೆ ಕೊಟ್ಟಿದ್ದಾವೆ. ನೋಡಿ, ಒಂದು ಗುಂಪು ಪ್ರೆಷರ್ ಗುಂಪಾಗಿ ಕ್ರಿಯೇಟ್ ಆಗುವುದು ಹೆಂಗೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ನಾನು ಕೇವಲ ಒಂದು ಧಾರ್ಮಿಕ ಗುಂಪು ಅಂತ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಧಾರವಾಡದಲ್ಲಿ ಸರ್ಕಾರಿ ನೌಕರಿಗೆ ಪ್ರಿಪೇರ್ ಆಗ್ತಾ ಇದ್ದ ಹುಡುಗರೆಲ್ಲ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡಿದ್ರು. ಪ್ರೆಷರ್ ಗುಂಪಾಗಿ ಕ್ರಿಯೇಟ್ ಆಯಿತು. ಇವತ್ತು ಸರ್ಕಾರ ಆದೇಶ ಹೊರಡಿಸಿದೆ 56,000 ಹುದ್ದೆಗಳ ನೇಮಕಾತಿಗೆ. ಇದು ಕೂಡ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯೇ. ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ. ನೀವು ಬಿಡಿಯಾಗಿ ಹೋದರೆ ಯಾರು ಕೇಳ್ತಾರೆ ನಿಮ್ಮನ್ನು? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಮುಸ್ಲಿಂ ಸಮಾವೇಶ 16ನೇ ತಾರೀಕು. ಮುಸ್ಲಿಂ ಸಂಘಟನೆಗಳು, ಉಲೇಮಾಗಳ ನೇತೃತ್ವ, ಅದಕ್ಕಾಗಿ ಪೂರ್ವಭಾವಿ ಸಭೆಯಾಗಿದೆ. ಯಾವ ರಾಜಕಾರಣಿಗಳಿಗೂ ಆಹ್ವಾನ ಇಲ್ಲ ಈ ಸಮಾವೇಶಕ್ಕೆ. ಕೇವಲ ಧಾರ್ಮಿಕ ಮುಖಂಡರು ಮಾತ್ರ ಇರ್ತಾರೆ. ಇದರ ಬಗ್ಗೆ ಸುಲೇ ಅಹಮ್ಮದ್ ಮರೂರ್ ಮುಸ್ಲಿಂ ಮುಖಂಡರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯನ ಉದ್ದೇಶಿಸಿ ತನ್ನ ಪ್ರಣಾಳಿಕೆಯಲ್ಲಿ ಪ್ರಮುಖ ಭರವಸೆ ವಾಗ್ದಾನಗಳನ್ನ ಕೊಟ್ಟಿತ್ತು. ವಿಶೇಷವಾಗಿ ಹಿಜಾಬ್ ರದ್ದತಿ, 2B ರದ್ದತಿಯನ್ನು ಮರುಸ್ಥಾಪನೆ ಮಾಡೋದು, ಗೋಹತ್ಯೆ ನಿಷೇಧದ ಸಂಬಂಧ, ವಫ್ ಕಾಯ್ದೆಗಳ ಸಂಬಂಧ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿತ್ತು. ಆ ಭರವಸೆಗಳು ಈಗ 3 ವರ್ಷ ಆಗಿದ್ರೂ ಈಡೇರಿಲ್ಲ. ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ, ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದ ಜೊತೆಗೆ ನಡ್ಕೋತಾ ಇರೋ ಧೋರಣ ಸಮುದಾಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಆಕ್ರೋಶ, ಅಸಮಾಧಾನವನ್ನು ಹುಟ್ಟುಹಾಕಿದೆ. ಇದು ಬ್ಲಾಕ್ ಮೇಲೇನಲ್ಲ, ಪ್ಯೂರ್ಲಿ ವೈಟ್ ಮೇಲೆ ಇದು ಮುಕ್ತವಾದ ಸಮಾವೇಶದ ಮೂಲಕ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ, ಸಮುದಾಯದ ಜೊತೆ ನಡ್ಕೋತಾ ಇರೋ ಧೋರಣೆ ಸಂಬಂಧ ಆದಷ್ಟು ತುರ್ತಾಗಿ ಈ ಸಮುದಾಯಕ್ಕೆ ತುಂಬ ತುರ್ತಾಗಿ ಅವಶ್ಯವಿರುವಂತಹ ಗಂಭೀರ ವಿಷಯಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷ ಕ್ರಮ ಕೈಗೊಳ್ಳಬೇಕು. ಅತ್ಯಂತ ಪ್ರಮುಖ ವಿಷಯಪ್ಪ ಅಂದರೆ ದೇಶದಲ್ಲಿ ಶಿಕ್ಷಣ ಕಡ್ಡಾಯ ಅಂತ ಹಕ್ಕಾಗಿರೋ ಕಾಲಘಟ್ಟದಲ್ಲಿ ಹಿಜಾಬ್ ಸಮಸ್ಯೆಯಿಂದಾಗಿ ಸಾವಿರಾರು ವಿದ್ಯಾರ್ಥಿನಿಯರು ಈಗಲೂ ಕೂಡ ಶಿಕ್ಷಣದಿಂದ ದೂರ ಇರೋ ಪರಿಸ್ಥಿತಿ ಆಗಿದೆ. ಮತ್ತು 2B ಮೀಸಲಾತಿ ವಿಷಯ ಈಗಲೂ ನ್ಯಾಯಾಲಯದಲ್ಲಿ ಡೋಲಮಾನವಾಗಿರೋದ್ರಿಂದ ಸಹಜವಾಗಿ ಸಮುದಾಯದಲ್ಲಿ ಇವೆರಡು ವಿಷಯಗಳ ಬಗ್ಗೆ ಅತಿ ತುರ್ತಾಗಿ ಆಗಲಿಲ್ಲ ಅಂದರೆ ಮುಂದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಸಮುದಾಯಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ, ಕುಂಠಿತ ಆಗುತ್ತೆ ಅನ್ನೋ ಒಂದು ಆತಂಕ ಸಮುದಾಯದಲ್ಲಿದೆ. ಆ ನಿಮಿತ್ತ ನಾವು ಈ ಒಂದು ಸಮಾವೇಶ ಅದೊಂದಿತ್ತಲ್ಲ ಮೀಸಲಾತಿಯ ವಿಷಯ. BJPಯ ನಿಲುವದು ಧಾರ್ಮಿಕ ಮೀಸಲಾತಿ ಅಂಬೇಡ್ಕರ್ರ ಕನಸಾಗಿರಲಿಲ್ಲ ಅಂತ, ಧರ್ಮಗಳ ಆಧಾರದ ಮೇಲೆ ಮೀಸಲಾತಿ ಕೊಡೋದು ಅಂಬೇಡ್ಕರ್ ಕನಸಾಗಿರಲಿಲ್ಲ ಅಂತ ಅಮಿತ್ ಶಾ ಅದನ್ನು 16 ಸಲ ಹೇಳಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಸ್ಲಿಮರಿಗಿದ್ದ ಮೀಸಲಾತಿಯನ್ನು ತೆಗೆದರು. ಧಾರ್ಮಿಕ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ ಅಂತ. ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ಮರಳಿ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಒಂದು ವಾಗ್ದಾನ ಮಾಡಿದ್ರು ಪ್ರಣಾಳಿಕೆಯಲ್ಲಿ. 3 ವರ್ಷ ಆಯ್ತಲ್ಲಪ್ಪ ಅಧಿಕಾರಕ್ಕೆ ಬಂದು, ಇನ್ನೂ ಯಾಕಂದ್ರೆ ವಾಪಸ್ ಕೊಟ್ಟಿಲ್ಲ ಅನ್ನುವ ಚರ್ಚೆ ಮಾಡುವುದಕ್ಕೂ ಕೂಡ 16ನೇ ತಾರೀಖಿನ ಸಮಾವೇಶ ನಡೆಯುವಷ್ಟರಲ್ಲಿ ಏನೇನು ಮಾಡ್ಬೋದು ಎಲ್ಲವನ್ನು ಮಾಡಿಬಿಡಬೇಕು ಅನ್ನೋ ಅವಸರದಲ್ಲಿ ಸರ್ಕಾರ ಇದೆ. ಅದರ ಭಾಗವಾಗಿ ಹಿಜಾಬ್ ಬ್ಯಾನ್ನ ಆದೇಶ ಹೊರಟಿದೆ. ಅದರ ಬಗ್ಗೆ ಬಹಳ ಪ್ರೆಸ್ ಮಾಡಿ ಮಾತಾಡೋದಕ್ಕೆ ಹೋಗಲಿಲ್ಲ. ಮಧು ಬಂಗಾರಪ್ಪನವ್ರು ಮಾತಾಡಿದರು. ಕೇಸರಿ ಶಾಲಿನ ವಿಷಯ ಕೇಳಿದಾಗ ಕ್ವಶನನ್ನೇ ಅವಾಯ್ಡ್ ಮಾಡಿಬಿಟ್ರು. ಇರಲಿ, ಮುಂದಿನ ಸುದ್ದಿಗೆ ಹೋಗೋಣ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.